For generations, fishing has been more than food. It has been curiosity, patience, survival. ನಾನ್ ತಂದ ಮೀನ್ ಮಾಡೋದಿಲ್ವಾ? ನೀನ್ ತಂದ ಮೀನು ಹೊಳೆಯ ಮೀನಲ್ಲ, ಅಪ್ಪ ತಂದದ್ದು ಸಮುದ್ರದ ಮೀನು. ಎಲ್ಲಿಂದ ತಂದ್ರೇನು? ಎರಡು ಒಂದೇ ನೀರಿನ ಮೀನಲ್ವಾ? ಎರಡು ಒಂದೇ ನೀರಿನ ಮೀನು ಅಲ್ಲ ಮಗ. ಸಮುದ್ರದ ನೀರು ಉಪ್ಪಿರೋದ್ರಿಂದ ಸಮುದ್ರದ ಮೀನು ಇನ್ನೂ ರುಚಿ ಇರುತ್ತೆ. ಅದಕ್ಕೆ ನಾವು ಸಮುದ್ರದಿಂದ ತಂದ ಮೀನನ್ನು ತಿನ್ನೋದು. ನಾನು ಇನ್ನು ಮೀನ್ ಹಿಡಿಲಿಕ್ಕೆ ಸಮುದ್ರಕ್ಕೆ ಹೋಗ್ತೇನೆ. ಇದೊಂದು ಬಾಕಿ ಇತ್ತು. ಸಮುದ್ರ ಅಂದ್ರೆ ಅಂತ ಆಟವಾ? ಆದ್ರೆ ಅಪ್ಪ ಹೋಗ್ತಾರಲ್ವಾ? ಮೀನ್ ಹಿಡಿಲಿಕ್ಕೆ ಯಾರಾದ್ರೂ ಹುಡುಗಿಯರು ಹೋಗುದುಂಟಾ? ಅದು ಗಂಡಸರು ಮಾತ್ರ ಮಾಡುವ ಕೆಲಸ. ಎಂತ ಮಾರೈತಿ, ನನ್ ಮಗಳಿಗೆ ಆಗುದಿಲ್ಲ ಅಂತ ಹೇಳುದ ನೀನು? ನಾಳೆ ನಿಮ್ಮೊಟ್ಟಿಗೆ ನಾನು ಮೀನ್ ಹಿಡಿಲಿಕ್ಕೆ ಬರ್ತೇನೆ. ತಲೆಂತ ಆಡಿಸುದು? ಮಕ್ಕಳನ್ನ ಯಾರಾದ್ರೂ ಸಮುದ್ರಕ್ಕೆ ಮೀನ್ ಹಿಡಿಲಿಕ್ಕೆ ಕರ್ಕೊಂಡು ಹೋಗ್ತಾರಾ? ನೀನೀಗ ಊಟ ಮಾಡು, ಮತ್ತೆ ನೀನು ಹೊರ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಒಂದು ಕತೆ ಹೇಳ್ತೇನೆ. ಅಪ್ಪ ಕತೆ ಹೇಳಿ. ನಾನೊಂದು ಹುಡುಗಿಯ ಕತೆ ಹೇಳ್ತೇನೆ. ಅವಳು ಕೂಡ ನಿನ್ನಷ್ಟು ಚಿಕ್ಕ ಇರುವಾಗನೇ ಅಪ್ಪನ ಜೊತೆ ಮೀನ್ ಹಿಡಿಲಿಕ್ಕೆ ಹೋಗಿದ್ಲು. ಹುಡುಗಿನ ಮತ್ತೆ ಅಮ್ಮ ಎಲ್ಲ ಯಾವ ಹುಡುಗಿ ಮೀನ್ ಹಿಡಿಲಿಕ್ಕೆ ಹೋಗಿಲ್ಲ ಅಂತ? ನಾನು ಈಗ ಹೇಳುವ ಕಥೆಯಲ್ಲಿ ಇರುವ ಹುಡುಗಿ ಸಾಮಾನ್ಯದವಳಲ್ಲ. ಅವಳು ಬೇರೆಯವರು ಹೇಳಿದ ಮಾತನ್ನು ಕೇಳಿ ಸುಮ್ಮನೆ ಕೂರ್ಲಿಲ್ಲ. ಕೈಯಲ್ಲಿ ಬಲೆ ಹಿಡಿದು ಸಮುದ್ರ ರಾಜನ ಒಡಲಿಗೆ ಇಳಿದಂತಹ ಸ್ತ್ರೀ ಶಕ್ತಿ ಅವಳು. ಹೌದಾ? ಯಾರವರು? ಪ್ರಾಪ್ತಿ ಮೆಂಡನ್. ಸಮುದ್ರ ಎಲ್ಲರಿಗೂ ಹೇಳಿ ಮಾಡಿಸಿದ್ದಲ್ಲ, ಅದರಲ್ಲೂ ಹುಡುಗಿಯರಿಗೆ ಅಲ್ವೇ ಅಲ್ಲ. Lol, says who? Time to flip the screen and rewrite the history. ಕರಾವಳಿ ಕರ್ನಾಟಕದ ಜನರಿಗೆ ಮೀನುಗಾರಿಕೆ ಒಂದು ಪ್ರಮುಖವಾದಂತಹ ಭಾಗ. ಇದೊಂದು ರೀತಿಯ ಆಚರಣೆ ಹಾಗೂ ಇಲ್ಲಿಯ ಜನರ ಸಂಪ್ರದಾಯ ಕೂಡ ಹೌದು. ಆಳ ಸಮುದ್ರ ಮೀನುಗಾರಿಕೆ ಇದು ಬರೀ ಗಂಡು ಮಕ್ಕಳಿಗೆ ಸೀಮಿತವಾದುದು ಎಂದು ಲೋಕ ಭಾವಿಸಿದೆ. People think it's strange when they see me on the boat, and when they ask me, आप इधर क्यों क्या करने आए हैं? आपको किसी ने किडनैप किया है क्या? even before I answer them why not, here comes my father. ವೈ ನಾಟ್? ನಾನು ಈ ಸತಿ ಸಮುದ್ರಕ್ಕೆ ಹೋದಾಗ, ನನ್ನ ಮಗಳೊಟ್ಟು ಹೋದಾಗ, ನಾವು ಇಲ್ಲಿ ಹೋಗ್ತಿದ್ದೇವೆ ಸಮುದ್ರದಲ್ಲಿ. ಆಗ ಯಾರು ಸಹ ನಮಗೆ ಮೈಂಡ್ ಮಾಡ್ತಿಲ್ಲ, ಗೊತ್ತುಂಟು ಎಲ್ಲರಿಗೂ ಹೋಗ್ತಿದ್ದಾಳೆ ಪ್ರಾಪ್ತಿ, ಅವಳು ನನ್ನೊಟ್ಟಿಗೆ ಮಗಳು ಬರ್ತಿದ್ದಾಳೆ ಅಂತ ತುಂಬ ವರ್ಷ ನೋಡ್ತಿದ್ದೇವೆ. ಅದೇ ನಮಗೆ ಎಂತ ಆಗ್ತದೆ ಅಂದರೆ, ಈ ಸತಿ ನಮಗೆ ಇಲ್ಲಿ ತುಂಬ ರಫ್ ಆಯಿತು ಸಮುದ್ರ. ನಮಗೆ ಒಳಗೆ ಬರಲಿಕ್ಕೆ ಆಗೋದಿಲ್ಲ. ಮ್ಯಾಂಗ್ಳೂರು ಚಾನಲ್ ಅಂದರೆ ಮ್ಯಾಂಗ್ಳೂರು ಫಿಶಿಂಗ್ ಹಾರ್ಬರ್ಗೂ ಬರಬೇಕಾದ್ರೆ ಮ್ಯಾಂಗ್ಳೂರು ಚಾನಲ್ಲು ತುಂಬ ರಫ್ ಆಗ್ತದೆ ಮಳೆಗಾಲದಲ್ಲಿ. ಹಾಗೆ ಮಳೆಗೆ ಬರಲಿಕ್ಕೆ ನಾವು ತುಂಬ ಸರಿ ಮಂಜೇಶ್ವರಿಗೆ ಹೋಗ್ತೇವೆ. ಮಂಜೇಶ್ವರ ಹೋಗುವಾಗ
ಅವಳು ಶೀಸ್ ಎ ಫಾರಿನರ್, ಅವಳಿಗೆ ಗೊತ್ತಿಲ್ಲ ಎಂತ ಅಂತೇಳಿ. ಅವರಿಗೆ ನೋಡಿ ಒಂದು ಹುಡುಗಿಯನ್ನು ನೋಡಿ ಶಾಕ್, ಈ ರಫಲ್ಲಿ ನಿಂತಿದ್ದಾಳಲ್ಲ ಅಂತೇಳಿ. ಹಾಗೆ ನಾನೊಂದು ಹೇಳೋದಂದರೆ ಇದು ಹುಡುಗರದ್ದು ಮಾತ್ರ ಸಾಧನ ಅಲ್ಲ, ಹುಡುಗರಿಗೆ ಮಾಡಬೇಕಾದ್ರೆ ಯಾಕೆ ಹುಡುಗಿಯರು ಬರಬಾರ್ದು. ಯಾಕಂದರೆ ನಾನು ಅಲ್ಲಿ ಮಂಜೇಶ್ವರ ಹೋದಾಗ ಇವಳನ್ನು ನೋಡಿದ ಫಸ್ಟು ಹುಡುಗಿಯನ್ನು ಸಮುದ್ರಕ್ಕೆ ಹೋಗೋದೇ ಇಲ್ಲ, ಇದು ದೋಣಿಯಲ್ಲಿ ಹೋಗೋದೇ ಕಷ್ಟ ಅಲ್ಲ, ಪುನಃ ಸಮುದ್ರಕ್ಕೆ ಹೋಗೋದೇ ಅಷ್ಟು ಇದು. ಹಾಗಾಗಿ ಶಾಕ್ ಆಗಿ ನನಗೆ ಆಯಿತು, ಯಾಕೆ ನನ್ನ ಮಗಳನ್ನು ಫ್ಯೂಚರ್ಗೆ ಒಂದು ಫಿಶರೀಸ್ಗೆಲ್ಲ ಹಾಕಬಾರ್ದು. ಫಿಶರೀಸ್ಗೆ ಹೋಗ್ತಿದ್ದೆ, ಆದರೆ ಸಹ ನಾನೊಂದು ಹುಡುಗರು ಮಾಡುವ ಕೆಲಸವನ್ನು ಹುಡುಗಿಯರಿಗೆ ಯಾಕೆ ಮಾಡಬಾರ್ದು, ಅದು ಹುಡುಗರೇ ಮಾಡಬೇಕು. ಈಗ ನೋಡಿದರೆ ತುಂಬ ಇದರಲ್ಲೆಲ್ಲ ರಿಕ್ಷಾ ಬಿಡ್ತಾರೆ, ಹುಡುಗಿಯರು ಎಲ್ಲ ಬಿಡ್ತಾರೆ. ಹಾಗೆ ಸಮುದ್ರಕ್ಕೆ ಹೋದಂತ ಇವಳು ಯಾಕೆ ಸಮುದ್ರದಲ್ಲಿ ಹುಡುಗಿಯರಿಗೆ ಹೋಗಿ ಕೆಲಸ ಮಾಡಬಾರ್ದು. ಅವ್ರು ತುಂಬ ಸ್ಕೋಪ್ ಉಂಟು ಫಿಶರೀಸಲ್ಲಿ, ಈಗ ಅವ್ರು ಫಿಶರೀಸ್ ತುಂಬ ಸ್ಕೋಪ್ ಉಂಟು. ಹಾಗೆ ನಾನು ಹೇಳೋದನ್ನು, ನಾವು ಒಂದು ಹುಡುಗಿಯನ್ನು ಹುಡುಗರಾಗಿ ಟ್ರೀಟ್ ಮಾಡಿ, ಹುಡುಗರಿಗೆ ಮಾಡೋ ಕೆಲಸ ಯಾಕೆ ಹುಡುಗಿಯರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಹುಡುಗಿಯರಿಗೆ ಸಹ ಮಾಡ್ಬೋದು ಈ ಕೆಲಸ ಅಂತೇಳಿ. ಹಾಗೆ ಎಂತ ಇದು ಮಾಡಿದ್ರೆ ನಾವು ಪೇರೆಂಟ್ಸ್ ಆಗಿ, ತಂದೆ ತಾಯಿಯವರಿಗೆ ನಾವೇ ಅವರಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಹಾಗೆ ಇವಳು ಸಹ ತುಂಬ ಪ್ರಾಪ್ತಿ, ನನ್ನ ಮಗಳು ತುಂಬ ಇದು ಮಾಡಿದ್ದಾಳೆ. ಹಾಗೀಗ ತುಂಬ ಇದು ಯಾವುದು ಫಿಶರೀಸಲ್ಲಿ ಒಂದು SRS ಮಾಡಿದ್ದಾಳೆ. ಈಗ ಗ್ರ್ಯಾಜುಯೇಷನ್ಸ್ ಆಗಿದೆ, ಅವಳಿಗೆಲ್ಲ ಆಗಿದೆ, ಮಾಸ್ಟರ್ಸ್ ಎಲ್ಲ ಮಾಡಿ. ಇನ್ನು ಫ್ಯೂಚರ್ ನೋಡಿ ಮಕ್ಕಳಿಗೆ ನಾವೇ ತಂದೆ ತಾಯಿಯವರು ಎಲ್ಲಿ ಅದು ಆಗೋದಿಲ್ಲ ಮಗ, ಇದು ಆಗೋದಿಲ್ಲ, ಬೇಡ, ಅದು ನಿನ್ನಿಂದ ಆಗೋದಿಲ್ಲ ಅಂತ ಹೇಳ್ಬಾರ್ದು. ಪ್ರೋತ್ಸಾಹ ಕೊಡಿ, ಮಾಡಿದ ಮೇಲೆ ಅವ್ರಿಗೆ ಅಚೀವ್ಮೆಂಟ್ ಅಲ್ಲಿ ಸಿಗ್ತದೆ ನಮಗೆ. ಇದು ಅವಳ ಜೀವನಕ್ಕಾಗಿರಲಿಲ್ಲ. ರಜಾದಿನಗಳ ಮೋಜು ಮಸ್ತಿಗಾಗಿ ಪ್ರಾರಂಭವಾದಂತಹ ಈ ಹವ್ಯಾಸ ದಿನ ಕಳೆದಂತೆ ಹವ್ಯಾಸವಾಗಿ ಉಳಿಯಲಿದೆ. Since I was a child, my dad was very supportive about everything. He never treated me like you're a male or a female, you can't do what male can do. How I got into fishing is because dad was captain in Nigeria. So after I was born, just right after I was born, he came back to India. He put up a boat business. And since then, since I was, he used to like take me around the fishing harbor to show how the different kinds of boats are. He used to make me get into the boat, and then he used to just show me different things, which is very fascinating since childhood. So when I was in 7th standard, we had moved to Mangalore then. He used to take me on weekends out at fishing. So one fine day he asked me, would you like to join? I said okay, why not? It was really interesting, but my mom had no idea about it. ಪ್ರಾಪ್ತಿ ಅಂತ ನನ್ನ ಮಗಳು. ಹಾಗೆ ಅವಳು ಈಗ ಒಂದು ಸಮುದ್ರಕ್ಕೆ ಹೋಗಿ ಒಂದು ಅಚೀವ್ ಮಾಡಿದ್ಲು. ಆದರೆ ನನಗೆ ಮೊದಲು ಫಸ್ಟಿಗೆ ಗೊತ್ತಿರಲಿಲ್ಲ ಅವಳು ಅಷ್ಟು ಡೈರಿಂಗಲ್ಲಿದ್ದು ಹೀಗೆ ಸಮುದ್ರಕ್ಕೆ ಹೋಗ್ತಾಳಂತ. ಹಾಗೆ ಅವಳು ಒಂದು ಸಲ ನನಗೆ 8th ಸ್ಟ್ಯಾಂಡರ್ಡಿಂದ ಹೋಗ್ತಾಯಿದ್ಲು. ಹಾಗೆ ಸಮುದ್ರದಲ್ಲಿ ಡೀಪಲ್ಲಿ ಫ್ಲೋಟಿಂಗ್ ಎಲ್ಲ ಮಾಡೋದು, ಜಂಪ್ ಮಾಡೋದು, ಹಾಗೆಲ್ಲ ನನಗೆ ಫೇಸ್ಬುಕ್ಕಲ್ಲಿ ನೋಡಿದವರು ಯಾರೋ ಹೇಳಿದರು. ಅಂದರೆ ಅವಳು ಫೇಸ್ಬುಕ್ಕಲ್ಲಿ ಹೇಳಿದರು. ಹಾಗೆ ನನಗೆ ಗೊತ್ತಾಗಿ ಬಂದು ಕೇಳಿದ್ದು, ಶಾಕ್ ಆಯಿತು ತುಂಬ. ಮತ್ತು ಅವಳ ಹತ್ರ ಕೇಳಿದ್ದು, ಎಂತ ಇದ್ದು ಹಾಗೆ ಹೋಗಬೇಡ, ಸಮುದ್ರ ತುಂಬ ರಿಸ್ಕ್, ಅದು ಹೋಗೋದೆಲ್ಲ ಬೇಡ, ತುಂಬ ಹತ್ತಿದ್ದೆವು, ಅಳ್ತಿದ್ದೆ ಸಹ ನಾನು, ಹೋಗಬೇಡ ಅಂತ. ಆದರೂ ಸಹ ಅವಳು ಹೋಗ್ತಾನೆ ಇದ್ಲು ಡ್ಯಾಡಿಯೊಟ್ಟಿಗೆ ಮಾರ್ನಿಂಗ್ ಎದ್ದು ರಜೆ ಟೈಮಲ್ಲೆಲ್ಲ. ಆನಂತರ ಹೀಗೇ ಹೋಗ್ತಾಯಿದ್ಲು ಅವಳು. ಅದು ನ್ಯೂಸ್ ಪೇಪರೆಲ್ಲ ಬರುವ ಮೊದಲು ನ್ಯೂಸಲ್ಲಿ ಅದು 2 ದಿನ ಮೊದಲು ನಾನು ಮುಂಚಿನ ದಿನ ಸಹ ಹೇಳಿದೆ, ಪ್ಲೀಸ್ ಹೋಗಬೇಡ, ಸಮುದ್ರ ತುಂಬ ತುಂಬ ರಫ್ ಇದೆ, ಪ್ಲೀಸ್ ಹೋಗಬೇಡ. ಆದರೂ ಸಹ ಹೋಗಿದ್ದಾಳೆ. ಮರುದಿನ ಬಂದು ಹೇಳ್ತಾಳೆ, ಬಂದು ನಂದು ಎಲ್ಲ ನ್ಯೂಸಲ್ಲೆಲ್ಲ ಬಂದಿದೆ ನೋಡಿದ್ರು ಅಂತ. ಆಗ ಗೊತ್ತಾಯಿತು ನನ್ನ ಮಗಳೊಂದು ಅಚೀವ್ಮೆಂಟ್, ಒಳಗೊಂದು ಅಚೀವ್ಮೆಂಟ್ಗೆ ಹ್ಯಾಟ್ಸಪ್ ಹೇಳಬೇಕಂತ. ನಾನು 2 ಮಕ್ಕಳಿಗೂ ಫಸ್ಟಲ್ಲೇ ಹೇಳಿದ್ದೇನೆ, ನಿಮಗೆ ಪ್ರೊಫೆಷನಲ್ ಕೋರ್ಸ್ ಮಾಡುವ ಮೊದಲೇ PU ಆದಮೇಲೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಹೋಗಬೇಕಂತ. ನಾನು ಯಾರಿಗೂ ಸಹ ಒತ್ತಾಯ ಮಾಡಲಿಲ್ಲ. ಹಾಗೆ ಇದ್ದು ಸಹ
ಅವನು ಇಂಜಿನಿಯರಿಂಗಲ್ಲಿ ಹೋದ, ಇವಳು ಫಿಶರೀಸ್ ಇದರಲ್ಲಿ ಹೋದ್ಲು. ಹಾಗೆ ಈಗ ತುಂಬ ಹೆಮ್ಮೆ ಅನಿಸ್ತದೆ ಅವಳ ಅಚೀವ್ಮೆಂಟ್ ನೋಡಿ. ಒಂದು ಸಂಪೂರ್ಣ ರಾಜ್ಯದಲ್ಲಿ ಏಕೈಕ ಮಹಿಳೆಯಾಗಿ ಆಳ ಸಮುದ್ರದ ಭೋರ್ಗರೆತವನ್ನು ತಡೆಯಲು ಅಪಾರವಾದಂತಹ ಧೈರ್ಯವಿರಬೇಕು. ಅಂದು ಆಸಕ್ತಿಯಾಗಿ ಆರಂಭವಾದದ್ದು ನಿಧಾನವಾಗಿ, ಸಂಕಲ್ಪವಾಗಿ ಪರಿವರ್ತನೆ. ಅವಳು ಕೇವಲ ಮೀನುಗಳ ಬಗ್ಗೆ ಮಾತ್ರ ಕಲಿತಿಲ್ಲ. ಅವಳು ಸಹನೆ, ಅನಿಶ್ಚಿತತೆ ಮತ್ತು ಪ್ರಕೃತಿಯ ಮೇಲಿನ ಗೌರವವನ್ನು ಕಲಿತಳು. Fishing just started as a hobby. I had no big plans, no big dreams. I just did it for fun, childhood, because that's where I felt me, Prapti, the most. I could feel that I'm happy, that was my happy place. Then I realized, why not turn this into my career? Why there are no females going out at sea? And then I realized I could actually incorporate this into my career as well. So I studied it, I did my masters in it. I would like to give a message, or I would like to say that when you do something you love, it will make you feel alive, and it will make you feel happy and be at present, and everything just flows. Everything is just perfect. ಆಳ ಸಮುದ್ರ ಮೀನುಗಾರಿಕೆ ಯಾವಾಗಲೂ ಅನಿರೀಕ್ಷಿತ, ಅಪಾಯಕಾರಿ ಮತ್ತು ನಿರಂತರವಾಗಿ ಸವಾಲುಗಳನ್ನು ಒಡ್ಡುತ್ತದೆ. The sea doesn't care if you're a man or a woman. It only respects those who understand it. I didn't choose the sea. The sea chose me. ಮೀನಿನಿಂದ ಸಿಗುವಂತಹ ಸ್ವಾದ ಸಾವಿರಾರು ಹೇಳದ ಕಥೆಗಳಿಗೆ ಕಾರಣವಾಗಿರುತ್ತದೆ. ಈಗ ನೋಡು, ಈ ಸಮುದ್ರವೇ ಅವಳನ್ನು ಆರಿಸಿತು. ಯಾರಿಗೊತ್ತು, ನಾಳೆ ಇದೇ ಸಮುದ್ರ ನಿನ್ನನ್ನು ಕೂಡ ಆರಿಸಬಹುದಲ್ಲ. ಅಪ್ಪ, ನಾನು ಸಹ ದೊಡ್ಡ ದೊಡ್ಡ ಮೀನು ಹಿಡಿತೇನೆ. Some questions begin in childhood. Some answers are found far beneath the surface.